ಹಲೋ ಬ್ಯೂಟಿಫುಲ್ ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ತುಂಬಾ ಬಿಸಿಲು. ಈ ಬಿಸಿಲಿಗೆ ನಮ್ಮ ಬಾಡಿ ಮೇಲೆ, ಸ್ಕಿನ್ ಮೇಲೆ, ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತಿದೆ. ಸೊ ಬಾಡಿನ ಹೈಡ್ರೇಟ್ ಆಗಿಟ್ಕೋಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಅಷ್ಟೇ ಅಲ್ಲ, ನಮ್ಮ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಸ್ಕಿನ್ ಮೇಲೆ ತುಂಬಾ ಪ್ರಭಾವ ಬೀಳ್ತಾ ಇದೆ. ಸೊ ನಾವು ತುಂಬಾ ಕೇರ್ ತಗೋಬೇಕಾಗಿದೆ, ಚೆನ್ನಾಗಿ ನೀರು ಕುಡಿಬೇಕು. ಹೊರಗಡೆ ಹೋಗ್ಲಾರ್ದಂಗೆ ನಾವು ಇರೋಕ್ಕಾಗಲ್ಲ ಅಲ್ವಾ. ಸೊ ಮನೆಯಲ್ಲೇ ನಾವು ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕಾಗಿ ಬರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು, ಹೊರಗಡೆ ಹೋಗದೆ ಅಂತೂ ನಾವು ಇರೋಕ್ಕಾಗಲ್ಲ ಅಲ್ವಾ. ಸೊ ಸನ್ಸ್ಕ್ರೀನ್ನ ಹಚ್ಕೊಂಡು ಹೋಗಬೇಕು. ಸನ್ಸ್ಕ್ರೀನ್ ಅಂತೂ ತುಂಬ ಅಫೋರ್ಡಬಿಲಿಟಿ ಆಗೋದಿಲ್ಲ, ಜೊತೆಗೆ ಕೆಮಿಕಲ್ಸ್ ಬೇರೆ, ಅದನ್ನ ಸೈಡ್ ಎಫೆಕ್ಟ್ಸ್ ಕೂಡ ಖಂಡಿತವಾಗಿಯೂ ಆಗೇ ಆಗುತ್ತೆ. ಸೊ ಮನೆಯಲ್ಲೇ ಸನ್ಸ್ಕ್ರೀನ್ ಲೋಷನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಾನು ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಈ ಸನ್ಸ್ಕ್ರೀನ್ ಲೋಷನ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಕೇವಲ 2 ವಸ್ತುಗಳಿಂದ ಅಂತ ಈ ವ್ಲಾಗಲ್ಲಿ ನಾವು ನೋಡ್ಕೊಂಡಿದ್ದೀರಾ. ಇದಕ್ಕೆ ಒಂದು ಫ್ರೆಶ್ ಆಗಿರೋ, ಕ್ಲೀನ್ ಆಗಿರೋಂಥ ಬೌಲ್ನ ನಾನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಅಲೋವೆರಾ ಜೆಲ್ನ ಇದೆಯೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಫ್ರೆಶ್ ಪ್ಲ್ಯಾಂಟ್ ಅಲೋವೆರಾ ಜೆಲ್ ಇದೆ ಅಂತಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದಕ್ಕೆ ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ಗೆ ಒಂದು 2 ರಿಂದ 3 ಡ್ರಾಪ್ಸ್ ಅಷ್ಟು ಕೊಕೊನಟ್ ಆಯಿಲ್ ಸಾಕು. ಜಾಸ್ತಿ ಕೊಕೊನಟ್ ಆಯಿಲ್ ಬೇಡ, ಯಾಕಂದರೆ ಇವತ್ತು ನಾವು ಮಾಡ್ಕೊಳ್ತಾ ಇರೋದು ಸನ್ಸ್ಕ್ರೀನ್ ಲೋಷನ್. ಕೇವಲ 2 ವಸ್ತುಗಳು. ಈಗ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸಪ್ ಮಾಡ್ಕೋಬೇಕು. ನಾವು ಹಾಕಿಕೊಂಡಿರುವಂತಹ ಅಲೋವೆರಾ ಜೆಲ್ ಹಾಗೂ 2 ಡ್ರಾಪ್ನಷ್ಟು ಕೋಕೋನಟ್ ಆಯಿಲ್ ಎಲ್ಲ ಮಿಕ್ಸ್ ಆಗಿ ಒಂದು ರೀತಿಯ ವೈಟ್ ಜೆಲ್ ಪ್ರಿಪೇರ್ ಆಗುತ್ತೆ. ಆ ರೀತಿ ನಾವು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಬಿಲೀವ್ ಮೀ, ಇದು ಸನ್ಸ್ಕ್ರೀನ್ ಲೋಷನ್, ಹೋಮ್ ಮೇಡ್ ಸನ್ಸ್ಕ್ರೀನ್ ಲೋಷನ್ ಅಂತಲೇ ಹೇಳ್ತೀನಿ. ಇದರಿಂದ ಎಷ್ಟೆಲ್ಲ ಒಳ್ಳೆ ಪರಿಣಾಮಗಳು, ಪ್ರಯೋಜನಗಳಾಗುತ್ತೆ ಅಂತ ಈ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವ್ಲಾಗನ್ನ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಈ ರೀತಿ ಬೀಟ್ ಮಾಡ್ಕೊಂಡಿದ ನಂತರ ಇದು ಜೆಲ್ ರೀತಿ ಫಾರ್ಮ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ನಾನು. ವೈಟ್ ಜೆಲ್ ನೋಡಿ ಯಾವ ರೀತಿ ಫಾರ್ಮ್ ಆಯಿತು ಅಂತ. ಈ ರೀತಿ ಆಗುತ್ತೆ. ನಿಮಗೆ ಇನ್ನೊಂದು ಸಲ ನಾನು ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ ನೋಡಿ ಈ ರೀತಿ ಫಾರ್ಮ್ ಆಗುತ್ತೆ. ಇದನ್ನು ನೀವು ಇಷ್ಟು ಮಾಡಿಟ್ಕೊಂಡು, ನೀವು ನೋಡಿ ಎಷ್ಟು ಜನಗಳಿಗೆ ಬೇಕು, ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು 2 to 3 ಡೇಸ್ ತನಕ ಹತ್ರ ಹಚ್ಕೋಬೇಕು. ನೋಡಿ ಈ ರೀತಿ ಹಚ್ಕೊಂಡಿದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ಟಿಕ್ಕಿ ಅಂತ ಅನಿಸಲ್ಲ, ನಿಮಗೆ ಮುಖಕ್ಕೆ ಆಯಿಲಿನೆಸ್ ಕಾಣಿಸಲ್ಲ. ಸೊ ನೀವು ಧಾರಾಳವಾಗಿ ಇದನ್ನ ಹಚ್ಕೊಂಡ್ಬಿಡ್ಬೋದು. ನೋಡಿ, ಸ್ವಲ್ಪನೂ ಸ್ಟಿಕ್ಕಿನೆಸ್ ಅಂತ ಅನಿಸಲ್ಲ, ಆಯಿಲಿನೆಸ್ ಅಂತ ಅನಿಸಲ್ಲ. ಬಟ್ ಮಾತ್ರ ಸನ್ಸ್ಕ್ರೀನ್ ಲೋಷನ್ ಆಗಿ ಬೆಸ್ಟಾಗಿ ಇದು ಕೆಲಸ ಮಾಡುತ್ತೆ. ಇದನ್ನ ಹಚ್ಕೊಂಡು ಬೇಕಾದರೆ ನೀವು ಅದ್ರ ಮೇಲೆ ನೀವು ಡೈಲಿ ಕ್ರೀಮ್, ಡೈಲಿ ಮೇಕಪ್ನ ಕೂಡ ನೀವು ಹಚ್ಕೊಂಡು ನೀವು ನಿಮ್ಮ ಕೆಲಸಗಳಿಗೆ ನೀವು ಹೊರಟ್ಬಿಡ್ಬೋದು. ಹಚ್ಕೊಳ್ಳಿ. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ. ಕೇವಲ 2 ವಸ್ತುಗಳಿಂದ ಈ ಒಂದು ಅಲೋವೆರಾ ಜೆಲ್ ಹಾಗೂ ಕೊಕೊನಟ್ ಆಯಿಲಿಂದ ಆಗೋಯ್ತು ಸನ್ಸ್ಕ್ರೀನ್ ಲೋಷನ್, ಹೋಮ್ ಮೇಡ್ ನ್ಯಾಚುರಲಿ. ಸೊ ಇದನ್ನ ಮಿಕ್ಸಪ್ ಮಾಡ್ಕೋಬೇಕಾದ್ರೆ ನೀವು ಈಗ ಕೇಳಿಸ್ಕೊಂಡಿದ್ರೆ ವೈಟ್ ರೀತಿ ಜೆಲ್ಲಾಗಿ ಫಾರ್ಮ್ ಆಗುತ್ತೆ. ಅಲ್ಲಿವರೆಗೂ ಇದು ಬೀಟ್ ಮಾಡ್ಕೋಬೇಕು. ತುಂಬಾ ಈಸಿ. 2 ವಸ್ತುಗಳು, 2 ರಿಂದ 3 ದಿನಗಳು ಇದನ್ನ ಇಟ್ಕೊಂಡು ಇದನ್ನು ಖಾಲಿ ಮಾಡಿಬಿಡಬೇಕು. ಮತ್ತು ಹೊಸದಾಗಿ ಇದು ಮತ್ತೆ ಪ್ರಿಪೇರ್ ಮಾಡ್ಕೋಬೇಕು. ಬನ್ನಿ, ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಹಾಗೆ ಇದರ ಬೆನಿಫಿಟ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗಾಗಲೇ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಕುಂಕುಮ ಹಚ್ಕೊಂಡಿದ್ದೆ, ಅದನ್ನ ವೈಪ್ ಮಾಡಿಕೊಂಡು ಈಗ ಹಚ್ಕೊಂಡು ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಎಲ್ಲೂ ಹೋಗಬೇಡಿ, ನನ್ನ ಜೊತೆಲೇ ಇರಿ. ಈ ಒಂದು ಸನ್ಸ್ಕ್ರೀನ್ ಲೋಷನ್ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ನ ರಿಪೇರ್ ಮಾಡುತ್ತೆ. ಈಗಾಗಲೇ ಸನ್ಬರ್ನ್ ಆಗಿದ್ರು, ಸನ್ ಟ್ಯಾನ್ ಆಗಿದ್ರು ಕೂಡ ಅದನ್ನು ಕೂಡ, ಆದರೆ ಯಾವ ರೀತಿ ಆಗಿರುತ್ತೆ ಅಂದರೆ ಸ್ಕಿನ್ ಎಲ್ಲ ಕಪ್ಪಾಗಿರುತ್ತೆ, ರೆಡ್ಡಿಶ್ ಆಗಿರುತ್ತೆ, ತುಂಬಾ ಇರಿಟೇಷನ್ ಆಗ್ತಿರುತ್ತೆ ಸನ್ಬರ್ನ್ ಆಗಿ, ಸನ್ ಟ್ಯಾನ್ ಆಗಿ. ಈಗಾಗಲೇ ಆಗಿದ್ರು ಕೂಡ ಇದನ್ನ ಹಚ್ತಾ ಹೋದರೆ ಒಂದು 2 ರಿಂದ 3 ದಿನಗಳ ಒಳಗಾಗಿ ಆ ಒಂದು ಸಮಸ್ಯೆಯಿಂದ ನೀವು ಪಾರಾಗಬಹುದು. ಇನ್ನು ಇದು ಸನ್ಸ್ಕ್ರೀನ್ ಆಗಿ ಕೂಡ ನೀವು ಡೈಲಿ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡಿಕೊಂಡು ಇದರ ಮೇಲೆ ನೀವು ಮೇಕಪ್ ಮಾಡಿಕೊಂಡು ಕೂಡ ಹೊರಟ್ಬಿಡ್ಬೋದು.
ಸೊ ಡೈಲಿ ಇದನ್ನ ಅಪ್ಲೈ ಮಾಡ್ಕೋಬೇಕಾಗಿ ಬರುತ್ತೆ. ನೀವು ಹೊರಗಡೆಯಿಂದ ಆಚೆಯಿಂದ ಹೋಗಿ ಮನೆಗೆ ಬಂದಮೇಲೂ ಕೂಡ ಇದನ್ನ ನೀವು ಫೇಸ್ ವಾಶ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಹೊರಗಡೆ ಹೋಗುವ ಮುನ್ನ ಕೂಡ ಇದನ್ನ ಅಪ್ಲೈ ಮಾಡ್ಕೊಂಡು ನೀವು ಹೊರಗಡೆ ಹೋಗಿ ಬರ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೊಟ್ಟು ನಿಮ್ಮ ಮುಖದ ಮೇಲಿರುವಂತಹ ಆ್ಯಕ್ನೀಸ್, ಪಿಂಪಲ್ಸ್ ಇದ್ರೂ ಕೂಡ ಅದನ್ನ ದೂರ ಮಾಡುತ್ತೆ. ಈಗಾಗಲೇ ಅದರ ಮಾರ್ಕ್ಸ್ ನಿಮ್ಮ ಮುಖದ ಮೇಲಿದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ. ರಿಂಕಲ್ಸ್ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಅದನ್ನು ಕೂಡ ದೂರ ಮಾಡುತ್ತೆ. ನಿಮ್ಮ ಮುಖಕ್ಕೆ ಕೈಕಾಲುಗಳಿಗೂ ಇದನ್ನ ಅಪ್ಲೈ ಮಾಡ್ಕೋಬಹುದು. ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು ಲೈಟಾಗಿ ಇದನ್ನ ಜಸ್ಟ್ ಮಸಾಜ್ ಕೊಟ್ಕೊಂಡ್ಬಿಟ್ರೆ ಸಾಕು. ಕಣ್ಣುಗಳ ಸುತ್ತಮುತ್ತ, ಮೂಗಿನ ಸುತ್ತಮುತ್ತ, ಬಾಯಿಯ ಸುತ್ತಮುತ್ತ ಇದನ್ನ ಹಚ್ಕೋಬಹುದು. ಸೊ ದಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ನೀವು ಹಚ್ಕೊಂಡು ಜಸ್ಟ್ ನೀವು ಇಷ್ಟು ಟೈಮು ಅಂತ ಬಿಟ್ಕೋಬೇಕು ಅನ್ನೋದೇನಿಲ್ಲ, ಹಚ್ಕೊಂಡು ಹಾಗೆ ಬಿಟ್ಕೊಂಬಿಡಿ. ಇದನ್ನ ಮತ್ತೆ ವಾಶ್ ಮಾಡ್ಕೋಬೇಕಾ ಅನ್ನೋದು ಏನೂ ಇಲ್ಲ. ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ನನಗೆ ಎಷ್ಟೊಂದು ಫೇರ್ ಸ್ಕಿನ್ ಕಾಣ್ತಾ ಇದೆ ಅಂತ. ಎಸ್, ನಾನು ಝೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಸ್ಟಿಕ್ಕಿನೆಸ್ ಅಂತ ಅನಿಸ್ತಾ ಇಲ್ಲ, ಆಯಿಲಿನೆಸ್ ಅಂತ ಅನಿಸ್ತಾ ಇಲ್ಲ. ಪರ್ಫೆಕ್ಟ್ಲಿ ಇದು ಒಂದು ಸನ್ಸ್ಕ್ರೀನ್ ಲೋಷನ್ ಆಗಿದೆ. ಅದೇ ರೀತಿ ಕೂಡ ಇದು ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಒಂದು ಹಿಂಜರಿಕೆ ಇಲ್ಲದೆ ನೀವು ಇದು ಯೂಸ್ ಮಾಡಿಕೊಂಡು ಮೇಕಪ್ ಕೂಡ ಮಾಡಿಕೊಂಡು ಹೊರಟ್ಬಿಡ್ಬೋದು. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ. ಮನೇಲಿ ಸಿಗುವಂತಹ ಎರಡು ವಸ್ತುಗಳು ಮೋಸ್ಟ್ ಪ್ರಾಬಬ್ಲಿ ಹೆಣ್ಣು ಮಕ್ಕಳು ಇರುವಂತಹ ಎಲ್ಲ ಮನೆಯಲ್ಲೂ ಈ ರೀತಿ ಅಲೋವೆರಾ ಜೆಲ್ ಇದ್ದೇ ಇರುತ್ತೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂತಂದರೆ ಇದನ್ನ ಮಾಡಿಕೊಂಡು ನೀವು ಅಟ್ಲೀಸ್ಟ್ ಒಂದು 2 to 3 ಡೇಸ್ ನೀವು ಇದನ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ತ್ವಚೆಯನ್ನು ನೀವು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಇವತ್ತು ಇದನ್ನ ಯೂಸ್ ಮಾಡಿ. ಯಾವುದೇ ರೀತಿಯ ಒಂದು ಹಿಂಜರಿಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಧಾರಾಳವಾಗಿ ಯೂಸ್ ಮಾಡಬಹುದು. ಒಂದು ಸಾರಿ ಇದನ್ನ ಮಾಡಿಟ್ಕೊಂಡ್ಬಿಟ್ರೆ ಒಂದು 2 to 3 ಡೇಸ್ ನೀವು ಹಚ್ಕೊಂಡ್ಬಿಡ್ಬೋದು. ಅದಾದಮೇಲೆ ನೀವು ಇದನ್ನ ಹಚ್ಕೋಬಾರ್ದು. ಜಾಸ್ತಿ ದಿನ ಸ್ಟೋರೇಜ್ ಮಾಡಬೇಡಿ, ಯಾಕಂದರೆ ಇದು ಎಫೆಕ್ಟಿವ್ನೆಸ್ ಕಡಿಮೆ ಆಗಿಬಿಡುತ್ತೆ. ಸೊ ನೀವು ಇವತ್ತೇ ಇದನ್ನ ಯೂಸ್ ಮಾಡಿಕೊಂಡು ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ಕಂಟೆಂಟ್ನೊಂದಿಗೆ, ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಹೊಸದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಅವ್ರ ಹೆಸರನ್ನು ಬಂದು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಬರೆದು ಕಳಿಸಿ. ನಾನು ಅವರ ಹೆಸರನ್ನ ಕಾಲ್ಔಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನನಗೂ ತುಂಬ ಸಂತೋಷ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಸೊ ಈ ರೀತಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ಯಾಮಿಲಿ ಫಸ್ಟ್, ಆಲ್ ದ ಅದರ್ನೆಸ್. ಟೇಕ್ ಕೇರ್, ಬಾಯ್.